ಸ್ನೇಹಿತರೆ ನಮಸ್ಕಾರ. ಫೈನಲಿ ಕೊನೆಗೂ ಅದ್ಭುತ ನಡೆದೇ ಹೋಯಿತು. RCB ನ್ಯೂ IPL ಚಾಂಪಿಯನ್. 18 ವರ್ಷಗಳ ಕನಸು ನನಸಾದ ಒಂದು ಸುಂದರವಾದ ಕ್ಷಣ. ವಿರಾಟ್ ಕೊಹ್ಲಿಯ ಸಂತೋಷದ ಕಣ್ಣೀರು, ಪ್ಲೇಯರ್ಸ್ ತಮ್ಮ ಫ್ಯಾಮಿಲಿ ಜೊತೆ ಮಾಡ್ತಿದ್ದಂತಹ ಸೆಲೆಬ್ರೇಷನ್, RCB ನಡೆದು ಬಂದಂತಹ ಹಾದಿ, ಹಾಗೆ ಇದೊಂದು ಜರ್ನಿ. 18 ವರ್ಷಗಳ ಒಂದು ಅದ್ಭುತವಾದ ಜರ್ನಿ. ಪ್ರಶಸ್ತಿ ಈಗ ಗೆದ್ದಿರ್ಬೋದು RCB, ಆದ್ರೆ ವಿರಾಟ್ ಕೊಹ್ಲಿ ತನ್ನ ಹಳೆಯ ಸ್ನೇಹಿತರು ಡಿ ವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಜೊತೆ ಸೆಲೆಬ್ರೇಷನ್ ಮಾಡಿರುವಂತಹ ದೃಶ್ಯ ಇದು ಖಂಡಿತ ಒಂದು ಟೀಮ್ ಅಲ್ಲ. RCB ಅಂದ್ರೆ ಒಂದು ಇಮೋಷನ್, ನಮ್ಗೆಲ್ಲರಿಗೆ ಗೊತ್ತು. ಈ ಜೆರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಮತ್ತು RCB ಈ ಗೆಲುವು ನನ್ಗಂತೂ ತುಂಬಾ ಸ್ಪೆಷಲ್. ನಾನು ಮತ್ತು ನನ್ನ ಮಗ RCB ಮತ್ತು ವಿರಾಟ್ ಕೊಹ್ಲಿಯ ದೊಡ್ಡ ಅಭಿಮಾನಿಗಳು. ಆ ಮನುಷ್ಯ 18 ವರ್ಷ ಎಷ್ಟೊಂದು ಸಲ ಈ ಹಾರ್ಟ್ ಬ್ರೇಕ್ಸ್ ಬಂದಿದೆ, ಈ ಕ್ಲೋಸ್ ಹತ್ತಿರ ಹೋಗಿ ಸೋತಂತ ಕ್ಷಣಗಳು, ಅದನ್ನೆಲ್ಲ ಮೆಟ್ಟಿ ನಿಂತು ಪ್ರತಿ ವರ್ಷ ಬರುವಾಗ ಸೇಮ್ ಎನರ್ಜಿ, ಸೇಮ್ ಪ್ಯಾಷನ್, ಸೇಮ್ ಎಂಥೂಸಿಯಾಸಮ್ ಅದರಿಂದ ಆಡಿ ಕಡೆಗೂ ತನ್ನ ಕನಸನ್ನು ನನಸು ಮಾಡ್ತಾರೆ. ಇದು ಅಂದ್ರೆ ಈ ಸತತ ಪ್ರಯತ್ನ, ನಿಷ್ಠೆ ಮತ್ತು ನಮ್ಮ ಇಂಟೆನ್ಷನ್ಸ್ ಕ್ಲೀನ್ ಇದ್ರೆ ವಾಟ್ ಎವರ್ ವಿ ಡಿಸರ್ವ್ ಇನ್ ಲೈಫ್ ಅದು ಖಂಡಿತ ಒಂದು ಟೈಮಲ್ಲಿ ಸಿಕ್ಕೇ ಸಿಗ್ತದೆ. ಕಳೆದ ವರ್ಷ ನನ್ನ ಮಗನ 10ನೇ ಬರ್ಡೇಯನ್ನು ವಿರಾಟ್ ಕೊಹ್ಲಿ ಹಾಗೂ ಕ್ರಿಕೆಟ್ ಥೀಮ್ ಜೊತೆ ಆಚರಿಸಿದ್ವಿ. ಅದ ನಂತರ ಕೆಲವು ತಿಂಗಳ ಹಿಂದೆ RCBಯ ಕ್ಯಾಪ್ಟನ್ ರಜತ್ ಪಾಟಿದಾರ್ ಜೊತೆ ಇಂದೋರ್ ಏರ್ಪೋರ್ಟ್ ನಲ್ಲಿ ಸೆಲ್ಫಿ ತಗೊಂಡ ಆ ಮೂಮೆಂಟ್ ಇನ್ನೂ ಹಸಿರಾಗಿ ಇದೆ. ಕಳೆದ ತಿಂಗಳು IPL ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಲೈವ್ ಆಗಿ ನೋಡಿದ್ದು, ಕಿಂಗ್ ಕೊಹ್ಲಿಯನ್ನು ಮೊದಲ ಬಾರಿಗೆ ಲೈವ್ ಆಗಿ ನೋಡಿದ್ದು. ಈ ಮೆಮೊರಿಗಳ ನಡುವೆ ಈಗ RCB ಕಪ್ ಗೆದ್ದಿದ್ದು ಒಂದು ಅದ್ಭುತವಾದ ಒಂದು ಅನುಭವ.